ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಓಂ ಅಸಂಖ್ಯೇಯಾಯ ನಮಃ. ಓಂ ಇತ್ಥಾಸೃಜಾನ ಅನಪವೃದರ್ಥಂ ದಿವೇ ದಿವೇ ವಿವೃಷುರಪ್ರಮೃಶ್ಯಂ ಯವೋಜಿಷ್ಠ ಇಂದ್ರ ತಂ ಸುನೋದಾ ಮದಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 253ನೇ ನಾಮ ನಾವೀಗ ನೋಡ್ತಾ ಇದ್ದೀವಿ. ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು ಭಗವಂತಾಚಾರ್ಯರು ಹೇಳಿದ ಅರ್ಥಗಳನ್ನು ನೋಡಿದ್ದೀವಿ. ಸಂಪಾದಿತವಾದ ಬೃಹತಿ ಮಂತ್ರ ಭಗವಂತರಾಯರ ದೃಷ್ಟಿಯಲ್ಲಿ ಏನಿದೆ ಅನ್ನೋದನ್ನು ನೋಡಿದ್ದೇವೆ. ಹಾಗೆ ರಘುನಾಥ ತೀರ್ಥರಿಂದ ಸಂಪಾದಿತವಾದ ಮಂತ್ರವನ್ನು ಕೂಡ ನೋಡಿದ್ದೇವೆ. ಅಧ್ಯಾತ್ಮಪರವಾದ ಅರ್ಥವನ್ನ ಭಗವಂತರಾಯರು ಹೇಳಿದ್ದಾರೆ. ಅದೇ ಅರ್ಥವನ್ನೇ ನಾನು ಕೂಡ ಇಟ್ಕೊಂಡಿದ್ದೇನೆ. ಹೀಗೆ ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಇತ್ತ ಅಂದ್ರೆ ಇತ್ತಂ, ಸೃಜಾನ ಅಂದ್ರೆ ಸೃಷ್ಟಿಸಲ್ಪಟ್ಟ, ಅಪಹ ಅಂದ್ರೆ ದೇವತೆಗಳು, ಅವರು ಅನಪಾವೃತ ಮರಳಿ ಬರುವ ಸಾಧ್ಯತೆಯೇ ಇಲ್ಲದ ಒಂದು ಸ್ಥಾನವನ್ನು ತಲುಪಿದರು. ಅದು ಅಪ್ರಮೃಶ್ಯ. ಹಿಂದೆ ಯಾರಿಗೂ ಕೂಡ ಮಣಿಯದಂಥದ್ದು. ಹೀಗೆ ಅಪ್ರಮೃಶ್ಯ ಅನ್ನೋದಕ್ಕೆ ಅನಭಿಭಾವ್ಯ, ಯಾರಿಗೂ ಮಣಿಯದ್ದು ಅನ್ನೋ ಅರ್ಥವನ್ನ ಭಗವಂತಾಚಾರ್ಯ ಹೇಳಿದ್ರೆ, ಅಸಂಖ್ಯೇಯ ಅನ್ನೋ ಅರ್ಥವನ್ನ ನಾನು ಹೇಳ್ತೇನೆ. ಅಂತಹ ಭಗವದ್ ರೂಪವನ್ನ ಅವರು ತಲುಪಿದರು. ದಿವೇ ಅಂದ್ರೆ ಪ್ರತಿಯೊಂದು ದಿನವೂ ಕೂಡ, ಅಂದ್ರೆ ಪ್ರತಿಯೊಂದು ಮುಕ್ತಿ ಕಾಲದಲ್ಲೂ ಕೂಡ ಆ ಭಗವಂತನ ರೂಪವನ್ನು ಹೋಗಿ ತಲುಪ್ತಾರೆ. ಭಗವಂತನೇ ನಮಗೊಂದು ನೀನು ವಿಶಿಷ್ಟವಾದ ಸುಖವನ್ನ, ಮೋಕ್ಷ ಸುಖವೇ ಅದನ್ನು ಕೊಡಬೇಕು. ಮದ ಅಂದ್ರೆ ಸುಖ, ಓಜಿಷ್ಠ ಅಂದ್ರೆ ಸರ್ವ ದುಃಖಾದಿ ನಿವಾರಕವಾದ ಸುಖ. ಓಜಿಷ್ಠ ಅಂದ್ರೆ ಎಲ್ಲವನ್ನೂ ಮಣಿಸಬಲ್ಲ ಅಂತ ಅರ್ಥ. ಎಲ್ಲವನ್ನೂ ಮಣಿಸಬಲ್ಲುದು ಅಂದ್ರೆ ಯಾವ ಅರ್ಥದಲ್ಲಿ? ನಮಗೆ ಸಾಂಸಾರಿಕವಾದ್ದೆಲ್ಲವನ್ನೂ ಮಣಿಸಬಲ್ಲಂತಹ ಸುಖ, ಸಾಂಸಾರಿಕವಾದ ದುಃಖವನ್ನು ಮತ್ತು ಉಳಿದ ದುಮ್ಮಾನಗಳನ್ನು ಮಣಿಸಬಲ್ಲಂತಹ ಸುಖವನ್ನು ಕೊಡು. ದಾಹ ಅಂತ ಏನಿದೆ ಅದು ಅದಾಹ ಅಂತ ಲುಂಗ್ಲಕಾರ, ಅದರ ಮಧ್ಯಮ ಪುರುಷ ಏಕವಚನ, ಅಲ್ಲಿ ಅನ್ನೋದು ಲುಪ್ತವಾಗಿ ದಾಹ ಅಂತ ಆಗಿದೆ. ಈ ಸಂಖ್ಯೇಯ ಅನ್ನೋ ಶಬ್ದಕ್ಕೆ ಏನರ್ಥ, ಅಸಂಖ್ಯೇಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ನಾವು ನೋಡಿದ್ದೇವೆ. ಸಂಖ್ಯ ಅಥವಾ ಸಂಖ ಅಂದ್ರೆ ಯುದ್ಧ, ನಮಗೆ ಚೆನ್ನಾಗಿ ಸುಖ ಕೊಡುವಂಥದ್ದು, ಯುದ್ಧ ಮಾಡುವವರಿಗೂ ಮತ್ತೆ ಯುದ್ಧ ಆದಮೇಲೆ ಪ್ರಜೆಗಳಿಗೂ ಕೂಡ ಸುಖ ಕೊಡುವಂಥದ್ದು ಸಂಖ ಅಥವಾ ಸಂಖ್ಯೆ. ಅದರಲ್ಲಿ ಏಯ ಪ್ರಾಪ್ಯವಾದದ್ದು ಈ ಭಗವತ್ ತತ್ವ. ವಸ್ತುತಃ ಅಪ್ರಾಪ್ಯ. ಯಾರನ್ನ ಯುದ್ಧದಲ್ಲಿ ಹೋಗಿ ನಾವು ತಡವಬಲ್ಲೆವೋ, ಎದುರಿಸಬಲ್ಲೆವೋ ಅವನು ಸಂಖ್ಯೇಯ. ಯಾರನ್ನ ಹಾಗೆ ಎದುರಿಸ್ಲಿಕ್ಕೆ ಆಗೋದಿಲ್ಲವೋ, ಅವನನ್ನು ಮುಟ್ಲಿಕ್ಕೆ ಆಗೋದಿಲ್ಲವೋ ಅದು ಅಸಂಖ್ಯೇಯ. ಅಸಂಖ್ಯೇಯ ಅನ್ನೋ ಶಬ್ದಕ್ಕೂ ಅಪ್ರಮೃಶ್ಯ, ಬೃಹತಿ ಮಂತ್ರದಲ್ಲಿ ಬರುವ ಅಪ್ರಮೃಶ್ಯ ಅನ್ನೋ ಶಬ್ದಕ್ಕೂ ಸಹಸ್ರನಾಮದಲ್ಲಿ ಬರುವ ಅಸಂಖ್ಯೇಯ ಅನ್ನೋ ಶಬ್ದಕ್ಕೂ ಹೀಗೆ ಸಮಾನವಾದ ಅರ್ಥ ಇದೆ. ಏನನ್ನ ಅಸಂಖ್ಯೇಯ ಅನ್ನೋ ಶಬ್ದ ಸಂಕ್ಷಿಪ್ತವಾಗಿ ಹೇಳಿದೆಯೋ ಅದನ್ನೇ ವಿಸ್ತರಿಸಿ ಹೇಳಿದೆ ಬೃಹತಿ. ಪ್ರತಿದಿನ ಅಂದ್ರೆ ಪ್ರತಿಯೊಂದು ಮುಕ್ತಿ ಕಾಲದಲ್ಲಿಯೂ ಕೂಡ, ಪ್ರಳಯ ಮುಗಿದು ಮುಕ್ತಿ ಕಾಲವಾದಾಗ ಅಂತ ಅದರ ತಾತ್ಪರ್ಯ. ಇಷ್ಟು ಅರ್ಥಗಳನ್ನೆಲ್ಲ ನಾವೀಗ ನೋಡಿದ್ದೀವಿ. ಭಗವಂತ ನಮಗೆ ಆನಂದವನ್ನು ಕೊಡಬೇಕು. ಆ ಆನಂದ ಅನ್ನೋದು ಸಕಲ ಸಾಂಸಾರಿಕ ದುಃಖಗಳನ್ನು ನಿವಾರಿಸಬಲ್ಲದಾದ್ದರಿಂದ ಓಜಿಷ್ಠ ಅಂತ ಅರ್ಥ ನೋಡಿದ್ವಿ. ಅಂದ್ರೆ ನಮಗೆ ಭಗವಂತ ಕೊಟ್ಟ ಆನಂದ ಓಜಿಷ್ಠ, ಇದು ಅರ್ಥ. ನಮಗೆ ಸಿಗುವ ಆನಂದ ನಮ್ಮೆಲ್ಲರ ದುಃಖಗಳನ್ನು ಹಿಮ್ಮೆಟ್ಟಿಸ್ತದೆ ಅಂತ. ವಸ್ತುತಸ್ತು ಓಜಿಷ್ಠೋ ಮದ ಆನಂದ ವಿಷ್ಣೋರೇವ ತಸ್ಯೈವ
ಓಜಸ್ ಶಬ್ದ ವಾಚ್ಯತ್ವಾತ್. ಭಗವಂತನ ಆನಂದ ಏನಿದೆ ಅದನ್ನೇ ಓಜಿಷ್ಠ ಅನ್ಬೇಕು ನಾವು. ಭಗವಂತನೇ ಓಜಸ್ ಶಬ್ದ ವಾಚ್ಯ, ಭಗವಂತ ಓಜಸ್ ಶಬ್ದ ವಾಚ್ಯ ಆದ್ರಿಂದ ಭಗವಂತನ ಆನಂದವೂ ಕೂಡ ಓಜಸ್ ಶಬ್ದ ವಾಚ್ಯವೇ. ಅದು ಹೇಗೆ ಅಂದ್ರೆ ಓಜಃ ಅಭಿಭವ ಶಕ್ತಿತಃ ಅಂತ ಮಹಾಭಾರತದಲ್ಲಿದೆ, ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಓಜಸ್ಸು ಅಂತ ಭಗವಂತನನ್ನು ಹೇಳುವುದು ಯಾಕೆ ಅಂದ್ರೆ ಅಭಿಭವ ಶಕ್ತಿತಃ, ಇನ್ನೊಬ್ಬರನ್ನ ಮಣಿಸಬಲ್ಲ ಶಕ್ತಿ ಇರುವುದರಿಂದ ಅಂತ. ಮಣಿಸಬಲ್ಲ ಶಕ್ತಿಯನ್ನೇ ಓಜಸ್ ಅಂತನೂ ಕೂಡ ಹೇಳ್ತಾರೆ. ಭಗವಂತನ ಒಂದು ಆನಂದ ಏನಿದೆ ಅದು ಕೂಡ ಓಜಸ್ಸೇ, ಓಜಿಷ್ಠವೇ. ಭಗವಂತ ಓಜಿಷ್ಠ ಆದ್ಮೇಲೆ ಅವನಿಂದ ಅಭಿನ್ನವಾದ ಆನಂದವೂ ಕೂಡ ಓಜಿಷ್ಠವೇ. ಆ ಪರಮಾನಂದ ರೂಪವಾದಂಥ ಆ ಒಂದು ಲಕ್ಷಣ, ಅದರ ಅರ್ಥ ಏನಂದ್ರೆ ಓಜಿಷ್ಠವಾದ ಆ ಮದವನ್ನು ನಮಗ್ ಕೊಡೋ ಒಂದೇನರ್ಥ, ಭಗವಂತನೇ ನಿನ್ನ ಎಲ್ಲರನ್ನೂ ಮೀರಿಸಬಲ್ಲ ಆನಂದ ಏನಿದೆ ಪರಮಾನಂದ ಎಂಬ ಒಂದು ಆನಂದ, ಅದು ನಿನ್ನ ಲಕ್ಷಣ. ಆ ಲಕ್ಷಣದ ಜ್ಞಾನ ನನಗಾಗಲಿ ಅಂತ ಸುಧಾಹ ಅಂತ ಅನ್ನೋದಕ್ಕೆ ಅರ್ಥ. ನಿನ್ನ ಪರಮಾನಂದ ಏನಿದೆ ಆ ಪರಮಾನಂದದ ಒಂದು ಹನಿ, ಆ ಹನಿ ನನಗೆ ಮುಕ್ತಿಯಲ್ಲಿ ಸಿಗಲಿ ಅಂತ ಕೂಡ ಅದಕ್ಕೆ ಅರ್ಥ ಮಾಡ್ಬೋದು. ಒಂದ ನಿನ್ನ ಲಕ್ಷಣವಾದ ಪರಮಾನಂದ ಏನಿದೆ ಅದರ ತಿಳುವಳಿಕೆ ನನಗೆ ಕೊಡು. ಅದನ್ನು ತಿಳಿದಿದ್ದರಿಂದ ನನಗಾಗುವ ಫಲ ಏನು ಅಂದ್ರೆ ನಾನು ಕೂಡ ನಿನ್ನ ಆ ಮಹಾನಂದದ ಒಂದು ಬಿಂದುವಷ್ಟಾದ್ರೂ ಆನಂದವನ್ನ ಪಡೆದೇನು. ವಿಪ್ಲುಟು ಅಂದ್ರೆ ಬಿಂದು. ಬ್ರಹ್ಮಸೂತ್ರದಲ್ಲಿ ಸುಖ ವಿಶಿಷ್ಟಾಭಿಧಾನ ಅಂತ ಒಂದು ಸೂತ್ರ ಇದೆ. 1ನೇ ಅಧ್ಯಾಯದ 2ನೇ ಪಾದದ 15ನೇ ಸೂತ್ರ. ಭಗವಂತನನ್ನ ಸುಖ ವಿಶಿಷ್ಟ ಅಂತ ಅಲ್ಲಿ ವರ್ಣಿಸಿದ್ದಾರೆ. ಅಲ್ಲೊಂದು ಬ್ರಹ್ಮವೈವರ್ತ ಪುರಾಣದ ಮಾತಿದೆ. ಲಕ್ಷಣಂ ಪರಮಾನಂದೋ ವಿಷ್ಣುರೇವನ ಸಂಶಯ ಅವ್ಯಕ್ತಾದಿ ತೃಣಾಂತಾಸ್ತು ವಿಪ್ರುಡಾನಂದ ಭಾಗಿನಃ ಅಂತ. ಪರಮಾನಂದ ಅನ್ನೋದು ಯಾರ ಲಕ್ಷಣ? ಅತ್ಯಂತ ಶ್ರೇಷ್ಠವಾದ ಆನಂದ ಅಂದ್ರೆ ಭಗವಂತಂದೇ ಲಕ್ಷಣ, ಅದು ವಿಷ್ಣುವಿಂದೇ ಲಕ್ಷಣ. ಇನ್ನು ಉಳಿದವರು ಎಲ್ರಿಗೂ ಕೂಡ, ಲಕ್ಷ್ಮೀದೇವಿಗೆ, ಚತುರ್ಮುಖ ಬ್ರಹ್ಮನಿಗೆ, ಉಳಿದ ಸಾಮಾನ್ಯ ಜೀವರಿಗೆ ಎಲ್ರಿಗೂ ಕೂಡ ಇರುವುದು ಆ ಬ್ರಹ್ಮನ ಪರಮಾನಂದ ಏನಿದೆ ಅದರ ವಿಪ್ಲುಟ ಒಂದು ಹನಿಗೆ ಸಮಾನವಾದ ಆನಂದವೇ ಇವರಿಗೆ ಸಿಗುತ್ತದಷ್ಟೇ. ಹೀಗೆ ನಿಸ್ಸೀಮವಾದ ಆನಂದ ಭಗವಂತಂದು ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿದೆ. ಹೀಗೆ ಆ ಲಕ್ಷಣದ ಜ್ಞಾನ ನಮಗೆ ಮಾಡಿಕೊಡುವಂತ. ಕೆಲವು ಬಾರಿ ನಾವು ನೀವೇನಾದ್ರೂ ಒಂದು ವಿಶಿಷ್ಟವಾದ ವಸ್ತುವನ್ನು ತಂದ್ರೆ, ಹೊರಗಿಂದಲಿಂದ ತಂದ್ರೆ, ತಾಯಿಲ್ಲಿ ಅಂತಂತೇವೆ. ತಾಯಿಲ್ಲಿ ನೋಡ್ತೇನೆ ಅಂತ ತಾತ್ಪರ್ಯ. ತಾಯಿಲ್ಲಿ ನೋಡ್ತೀನಿ ಅಂತ ಕೆಲವು ಬಾರಿ ಹೇಳ್ತೀವಿ, ಕೆಲವು ಬಾರಿ ತಾಯಿಲ್ಲಿ ಅಂತ ಇಷ್ಟೇ ಹೇಳ್ತೇವೆ. ಇಲ್ಲಿ ಅದನ್ನ ಇಲ್ಲಿ ಕೊಡು ಅದನ್ನ ಅಂತಂದ್ರೆ ನೋಡಿ ಕೊಡ್ತೇನೆ ಅಂತ ತಾತ್ಪರ್ಯ. ಅದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪ್ರಸಂಗದಲ್ಲಿ ನೀನ್ ನನಗೆ ಹಣ ಕೊಡು, ಸಾಲ ಕೊಡು ಅಂತ ಕೇಳಿದಾಗ ಸಾಲ ನಾನು ಉಪಯೋಗ ಮಾಡ್ತೀನಿ, ಕಾಲಾಂತರದಲ್ಲಿ ಹಿಂತಿರುಗಿಸ್ತೇನೆ ಅಂತ ಅರ್ಥ. ನೀವೇನಾದ್ರೂ ಒಂದು ಹೊಸ ವಸ್ತುವನ್ನು ತಂದಾಗ ನನಗೂ ಅದನ್ನ ನೋಡ್ಬೇಕು ಅಂತ ಕುತೂಹಲ ಆದಾಗ ಅಲ್ಲಿ ಅದನ್ನ ಅಂತ ಹೇಳಿದ್ರೆ ನೋಡಿ ಕೊಡ್ತೇನೆ ಅಂತ ಅರ್ಥ. ಹಾಗೆ ಭಗವಂತನೇ ನಿನ್ನ ಪರಮಾನಂದವನ್ನು ನನಗೆ ಕೊಡುವುದು ಏನರ್ಥ? ನಿನ್ನ ಪರಮಾನಂದ ಅನ್ನೋದೊಂದು ಅತಿ ದೊಡ್ಡ ಕೌತುಕದ ಸಂಗತಿ, ನನಗೆ ಸೋಜಿಗದ ಸಂಗತಿ. ಅದನ್ನ ನಾನು ಒಂದು ಸ್ವಲ್ಪ ನೋಡ್ಬೇಕು ಅಂತ ಬಯಸ್ತೇನೆ ಅಂತ ಅದರ ತಾತ್ಪರ್ಯ. ಅಥವಾ ಹಾಗೆ ನೋಡಿದ್ದರಿಂದ ನನಗೂ ಕೂಡ ಅಂಥದೊಂದು ಆನಂದ ಸಿಗಬೇಕು ಅಂತ. ನಾವು ಮಾರ್ಜನ ಮಾಡ್ತೀವಲ್ಲ, ಅಭವಿಷ್ಠ ಮಯೋಭುವ ಅಂತ, ಅಲ್ಲೊಂದು ಹೀಗೆ ಮಂತ್ರ ಇದೆ. ಯೋ ಶಿವತಮೋ ರಸಃ ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ಅಂತ ಹೀಗೊಂದು ಮಂತ್ರ ಇದೆ. ಅಲ್ಲಿಯೂ ಅಪಶಬ್ದ ವಾಚ್ಯರಾದ ಈ ದೇವತೆಗಳನ್ನೇ ಕೇಳುವುದು, ಪ್ರಧಾನವಾಗಿ ಅಪಶಬ್ದ ವಾಚ್ಯನಾದ ಭಗವಂತನನ್ನೇ ಕೇಳುವುದು. ಶಿವತಮಃ ಅತ್ಯಂತ ಮಂಗಳಕರವಾದ ರಸಃ, ನೀರಿನ ಗುಣ ರಸ ಅಂತ. ಅದೇ ಇಲ್ಲಿ ಭಗವಂತನ ಅಪಶಬ್ದ ವಾಚ್ಯನಾದ ಭಗವಂತನ ಗುಣ ಏನಂದ್ರೆ ಆನಂದ ಅನ್ನೋದೇ ಒಂದು ದೊಡ್ಡ ರಸ. ತಸ್ಯ ಭಾಜಯತೆ ಹನಃ, ಆ ಆನಂದಕ್ಕೆ ನನ್ನನ್ನು ಕೂಡ ಭಾಗಿದಾರನನ್ನಾಗಿ ಮಾಡು. ನಿನ್ನ ಆನಂದ ನನಗೆ ದೊರೆಯಲಿ ಅಂತಲ್ಲ, ನಿನ್ನ ಆನಂದಕ್ಕೆ ಸಮಾನವಾದ ಒಂದು ಹನಿ ಆನಂದ ನನಗೆ ಸಿಗಲಿ, ಅದಕ್ಕೆ ನಾನು ಭಾಗಿದಾರ ಆದರೆ ಸಾಕು. ಅದು ಆ ಮಂತ್ರದಲ್ಲಿ ಕಾಣಿಸುವಂತಹ ಮಾತು. ತೈತರಿಯ ಉಪನಿಷತ್ನಲ್ಲಿ ಬ್ರಹ್ಮಾನಂದವಲ್ಲಿಯಲ್ಲಿ ಆನಂದ ಮೀಮಾಂಸ ಇದೆ. ಸೈಷಾನಂದಸ್ಯ ಮೀಮಾಂಸಾ ಭವತಿ ಅಂತ.
ಅದು ಸಯೇಕೋ ಮನುಷ್ಯ ಗಂಧರ್ವಾಣಾಮಾನಂದ, ಮನುಷ್ಯ ಗಂಧರ್ವರಿಗೆ ಹೇಗೆ ಹೇಗೆ ಆನಂದ ಇರ್ತವೆ ಅಂತನ್ನುವುದನ್ನೆಲ್ಲ ಅದು ವರ್ಣಿಸಿದೆ. ಆ ಮನುಷ್ಯ ಗಂಧರ್ವರ ಆನಂದಕ್ಕಿಂತ ಹೆಚ್ಚಿನದು ಅವರ ಮೇಲಿರುವಂತಹ ದೇವತೆಗಳು. ಅದಕ್ಕಿಂತ ಹೆಚ್ಚಿನದು ದೇವಗಂಧರ್ವರ ಆನಂದ 100 ಪಟ್ಟು. ಅದಕ್ಕಿಂತ 100 ಪಟ್ಟು ಚಿರಪಿತೃಗಳ ಆನಂದ. ಆ ಚಿರಪಿತೃಗಳ ಆನಂದಕ್ಕಿಂತ 100 ಪಟ್ಟು ಆನಂದ ಆಜಾನದ ದೇವತೆಗಳದು. ಆಜಾನದ ದೇವತೆಗಳ ಆನಂದಕ್ಕಿಂತ 100 ಪಟ್ಟು ಕರ್ಮಜ ದೇವತೆಗಳದು. ಆ ಕರ್ಮಜ ದೇವತೆಗಳ ಆನಂದಕ್ಕಿಂತ 100 ಪಟ್ಟು ಆನಂದ ದೇವತೆಗಳದು. ಹೀಗೆ ಬೃಹಸ್ಪತಿ, ಇಂದ್ರ, ಗರುಡ, ರುದ್ರ ಗರುಡ ಇತ್ಯಾದಿಗಳ ಆನಂದದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಚತುರ್ಮುಖ ಬ್ರಹ್ಮನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಸಯೇಕೋ ಬ್ರಹ್ಮಣ ಆನಂದ ಶ್ರೋತ್ರಿಯಸ್ಯ ಚಾಕಾಮಹತಸ್ಯ ಅಂತ ಹೀಗೆ ಚತುರ್ಮುಖ ಬ್ರಹ್ಮನವರೆಗೆ ಆ ಆನಂದದ ಒಂದು ತಾರತಮ್ಯವನ್ನ ವರ್ಣನೆ ಮಾಡಿದ್ದಾರೆ. ಆ ತೈತ್ತಿರೀಯ ಉಪನಿಷತ್ ಭಾಷ್ಯದಲ್ಲಿ ನೃಪಾಹ ಮನುಷ್ಯ ಗಂಧರ್ವಾಹ ದೇವಾಶ್ಚ ಪಿತರಸ್ತಥಾ ದೇವೈ ಸಹಿತ ಗಂಧರ್ವಾಹ ಋಷಯೋ ದೇವತಾಸ್ತಥಾ ಇಂದ್ರೋ ಬೃಹಸ್ಪತಿಶ್ಚೈವ ಪ್ರಧಾನೇಂದ್ರ ಪುರಂದರಃ ರುದ್ರೋ ಬ್ರಹ್ಮ ಈ ಕ್ರಮಶಃ ಮುಕ್ತಾಹ ಶತಗುಣೋತ್ತರಾಹ 100 ಪಟ್ಟು ಹೆಚ್ಚು ಆನಂದವುಳ್ಳವರು ಅವರೆಲ್ಲರೂ ಕೂಡ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಆದರೆ ಪರಮಾನಂದ ಅನ್ನುವ ಲಕ್ಷಣ ಇರುವುದು ಯಾವುದು? ಅದು ಭಗವಂತನದೇ. ಹೀಗೆ ಉಳಿದವರ ಆನಂದಗಳು ಸಂಖ್ಯೇಯ, ಎಣಿಸಲಿಕ್ಕೆ ಯೋಗ್ಯ ಆಗಿರುವಂತಹ ಆನಂದಗಳು. ವಿಷ್ಣುವಿನ ಪರಮಾನಂದ ಮತ್ತು ಅಸಂಖ್ಯೇಯ ಅಂತನ್ನೋದನ್ನ ಆ ತೈತ್ತಿರೀಯ ಉಪನಿಷತ್ತು ಕೂಡ ತೋರಿಸ್ತದೆ. ಈ ಭಗವಂತನ ಅಸಂಖ್ಯೇಯವಾದ ಆನಂದ ಏನಿದೆ, ಇದು ಉಳಿದೆಲ್ಲರ ಸಂಖ್ಯೇಯವಾದ ಆನಂದವನ್ನ ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ ಅಲ್ಲಿಂದ ತೊಡಗಿ ಒಬ್ಬ ಸಾಮಾನ್ಯ ಜೀವನವರೆಗೆ ಪ್ರತಿಯೊಬ್ಬರ ಆನಂದವನ್ನು ಕೂಡ ಅದು ಅಭಿಭವಿಸಿದೆ, ಮೆಟ್ಟಿ ನಿಂತಿದೆ. ಹೀಗೆ ಅದು ಓಜಸ್ಸು ಅಂತ ಕರೆಸ್ಕೊಂಡಿದೆ. ಓಜಸ್ಸು ಅಂದ್ರೆ ಉಳಿದವರನ್ನು ಮೆಟ್ಟಿ ನಿಲ್ಲುವುದು ಅಂತ ಅದರ ತಾತ್ಪರ್ಯ. ಹೀಗೆ ಭಗವಂತನ ಆನಂದವನ್ನ ಓಜಿಷ್ಠ ಮದಃ ಅಂತ ಹೇಳುವುದು ಅವನ ಆನಂದ ಪರಮಾನಂದ ಆಗಿದೆ, ಉಳಿದವರೆಲ್ಲರ ಆನಂದವನ್ನು ಮೆಟ್ಟಿ ನಿಂತಿದೆ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಭಗವಂತ ಅಸಂಖ್ಯೇಯ ಅಂತ ಕರೆಸ್ಕೊಂಡಿದ್ದಾನೆ. ಆ ಅಸಂಖ್ಯೇಯನಾದ ಆ ಭಗವಂತನ ಆ ನಾಮವನ್ನ ಯಹ ಓಜಿಷ್ಠ ಮದಃ ತಂ ಸುನೋದಾಹ ಅಂತ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ, ವಿವರಿಸಿದೆ. ಇದು ಇನ್ನೊಂದರ್ಥ. ನಮಗೆ ಅಸಂಖ್ಯೇಯವಾದಂತಹ ಆನಂದವನ್ನು ನೀನು ಕೊಡು ಅಂತ ಒಂದರ್ಥ, ನಿನ್ನ ಆನಂದ ಅಸಂಖ್ಯೇಯವಾಗಿದೆ ಅಂತ ಇನ್ನೊಂದರ್ಥ. ಅಸಂಖ್ಯೇಯ ಮತ್ತು ಅಪ್ರಮರ್ಶ್ಯ ಅನ್ನುವ ನಾಮಗಳಿಗೆ ಇವೆರಡಕ್ಕೂ ಇರುವ ಸಂಬಂಧ ಒಂದು ಸಂಬಂಧ, ಬೃಹತಿಗೂ ವಿಷ್ಣು ಸಹಸ್ರನಾಮಕ್ಕೂ. ಇನ್ನು ಅಸಂಖ್ಯೇಯ ಅನ್ನುವ ನಾಮಕ್ಕೂ ಓಜಿಷ್ಠ ಮದಃ ಯಹ ತಂ ಸುನೋದಾಹ ಅಂತ ಇನ್ನೊಂದು ಸಂಬಂಧ. ರಘುನಾಥ ಸ್ವಾಮಿಗಳು ಕೂಡ ಈ ಅರ್ಥವನ್ನ ವರ್ಣನೆ ಮಾಡಿದ್ದಾರೆ. ಅಸಂಖ್ಯಂ ಮದಂ ಭಕ್ತಾನ್ ಪ್ರಾಪಯತಿ ಇತಿವಾ ಅಸಂಖ್ಯೇಯ. ಎಣೆಯಿಲ್ಲದ ಆನಂದವನ್ನು ಭಕ್ತರಿಗೆ ಕೊಡ್ತಾನೆ. ಮುಕ್ತಿಗೆ ನಾವು ಹೋದಾಗ ಸಂಸಾರಕ್ಕೆ ಹೋಲಿಸಿದ್ರೆ ಅದು ಎಣೆಯಿಲ್ಲದ ಆನಂದ ಅಷ್ಟೇ. ಭಗವಂತನ ಆನಂದಕ್ಕೆ ಹೋಲಿಸಿದ್ರೆ ಅದು ಎಣೆಯಿಲ್ಲದ್ದು ಅಂತ ಅರ್ಥ ಅಲ್ಲ. ಹೀಗೆ ಅಸಂಖ್ಯೇಯ ಅಸಂಖ್ಯ ಎಂಬ ಶಬ್ದದ ಮೇಲೆ ಈ ಇಣುಗತೋ ಧಾತುವಿಗೆ ಯತ್ ಪ್ರತ್ಯಯ ಬಂದ್ರೆ ಅದು ಅಸಂಖ್ಯೇಯ ಅಂತ ಹೀಗೆ ರೂಪ ಆಗ್ತದೆ. ಕರ್ಮಾರ್ಥದಲ್ಲಿ ಯತ್ ಪ್ರತ್ಯಯ ಬಂದಿದೆ ಅಂತ ರಘುನಾಥ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಗೋವಿಂದಾಚಾರ್ಯ ಹೇಳಿದ್ದನ್ನು ಕೂಡ ನೋಡಿದ್ದೇವೆ. ಸಂಖ್ಯೆಯ ತತ್ವವಿದ್ಯೆಯ ಇತಿ ಸಂಖ್ಯೇಯ. ಸಂಖ್ಯಾ ಅಂದ್ರೆ ಸಾಂಖ್ಯ ಅಂದ್ರೆ ತತ್ವಜ್ಞಾನ. ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯ ವಿಧೇಯತೆ ಅಂತ. ಶುದ್ಧವಾದ ಜ್ಞಾನಕ್ಕೆ ಸಾಂಖ್ಯ ಅಂತ ಹೇಳ್ತಾರೆ. ಸಂಖ್ಯಾ ಅಂದ್ರೂ ಅದೇನೆ. ಆ ತತ್ವವಿದ್ಯೆಯಿಂದ ಈಯ
ಅಂದ್ರೆ ಗಮ್ಯನಾದವನು ಈ ಸಂಖ್ಯೆಯ ಭಗವಂತ. ತತ್ವಜ್ಞಾನವನ್ನು ಪಡೆದ ಮೇಲೆ ನಾವು ಹೋಗಿ ಭಗವಂತನ ಸ್ಥಾನವನ್ನು ತಲುಪ್ತೇವೆ. ಇದು ಅಸಂಖ್ಯೇಯ ಅನ್ನೋ ಶಬ್ದಕ್ಕೆ ಅರ್ಥ. ಅಂದ್ರೆ ಅಧಿಕ, ಅಲ್ಲಿ ಭಗವಂತ ಅಧಿಕ ಎಂಬ ತತ್ವಜ್ಞಾನ ಅಂತ ಹೀಗಾದ್ರ ತಾತ್ಪರ್ಯ. ಅತ್ವೇನ ಸಂಖ್ಯೆಯ ಅಂದ್ರೆ ತತ್ವವಿದ್ಯೆಯ ಈಯತೆ ಇತಿ ಸಾಂಖ್ಯ. ಅಧಿಕ ಎಂಬುದಾಗಿ ಭಗವಂತನನ್ನ ಸರ್ವಾಧಿಕ ಎಂಬುದಾಗಿ ನಾವು ತಿಳಿದುಕೊಂಡ್ರೆ ಅಂಥ ಒಂದು ತತ್ವಜ್ಞಾನಕ್ಕೆ ಈತ ಗಮ್ಯನಾದ್ದರಿಂದ ಅಸಂಖ್ಯೇಯ. ಇದೇ ಅರ್ಥವನ್ನು ಬೃಹತಿ ಮಂತ್ರ ಅರ್ಥಂ ದಿವೇ ದಿವೇ ವಿವಿಷುಹು. ಎಲ್ಲ ಜ್ಞಾನಿಗಳು ಕೂಡ ದೇವಾದಿ ದೇವತೆಗಳೆಲ್ಲರೂ ಕೂಡ ತತ್ವಜ್ಞಾನವನ್ನು ಪಡೆದುಕೊಂಡು ಕೊನೆಗೆ ಮುಕ್ತಿ ಕಾಲದಲ್ಲಿ ಆ ಭಗವಂತನ ಅರ್ಥವನ್ನು ತಲುಪ್ತಾರೆ. ಅರ್ಥ ಅಂದ್ರೆ ಭಗವಂತ, ಅದನ್ನು ತಲುಪ್ತಾರೆ ಅಂತ ಬೃಹತಿ ಮಂತ್ರ ಹೇಳಿದೆ. ಇದು ಮತ್ತೊಂದು ಸಂಬಂಧ. ಹೀಗೆ ವೇದ ಮಂತ್ರದ ಪ್ರಮೃಶ್ಯ ಎಂಬ ಶಬ್ದಕ್ಕೂ ಅಸಂಖ್ಯ ಎಂಬ ಶಬ್ದಕ್ಕೂ ಸಮಾನಾರ್ಥ ಇರುವುದರಿಂದ ಒಂದು ಸಂಬಂಧ. ಭಗವಂತನ ಈ ಅಸಂಖ್ಯೇಯವಾದ ಆನಂದ ಉಳಿದೆಲ್ಲರ ಆನಂದವನ್ನು ಕೂಡ ಹಿಮ್ಮೆಟ್ಟಿಸಬಲ್ಲಂಥದ್ದು. ಓಜಿಷ್ಠವಾದ ಆನಂದ ಇದು. ಓಜಿಷ್ಠ ಮದಃ ಎಂಬ ಶಬ್ದಕ್ಕೂ ಅಸಂಖ್ಯೇಯ ಎಂಬ ಶಬ್ದಕ್ಕೂ ಸಂಬಂಧ ಇದೆ. ಇದು ಎರಡನೇ ಸಂಬಂಧ. ಅಸಂಖ್ಯೇಯ ಎಂಬ ನಾಮ ಸರ್ವಾಧಿಕನಾದ ಭಗವಂತರ ತತ್ವಜ್ಞಾನದಿಂದ ಪ್ರಾಪ್ಯ ಅನ್ನೋ ಅರ್ಥವನ್ನು ಹೇಳ್ತದೆ. ಅದೇ ಅರ್ಥವನ್ನು ಅರ್ಥಂ ದಿವೇ ದಿವೇ ವಿವಿಷುಹು ಅಂತ ಬೃಹತಿ ಮಂತ್ರ ಹೇಳುವುದರಿಂದ ಮೂರನೇ ಸಂಬಂಧ. ಹೀಗೆ ಒಟ್ಟು ಮೂರು ಸಂಬಂಧಗಳಿವೆ. ಆನಂದಂ ಬ್ರಹ್ಮಣೋ ವಿದ್ವಾನ್ ನ ವಿವೇತಿ ಕದಾಚನೀತಿ. ತೈತ್ರಿಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯಲ್ಲಿ ಆನಂದ ಪರಮಾತ್ಮನಿಗೆ ಆನಂದವನ್ನು ತಿಳ್ಕೊಂಡಂಥವನು ನವಿಭೇತಿ ಕದಾಚನ, ಎಂದೂ ಕೂಡ ಹೆದರುವುದಿಲ್ಲ. ನವಿಭೇತಿ ಕುತಶ್ಚನ ಮತ್ತೊಂದು ಕಡೆ ಹಾಗೇ ಇದೆ. ಅದೇ ತೈತ್ರಿಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯಲ್ಲಿ ಮೊದಲು ಕದಾಚನ, ಆಮೇಲೆ ಕುತಶ್ಚನ. ಯಾವಾಗಲೂ ಹೆದರುವುದಿಲ್ಲ, ಯಾರಿಗೂ ಹೆದರುವುದಿಲ್ಲ. ಹೀಗೆ ಭಗವಂತನಲ್ಲಿ ಎಲ್ಲಾ ಗುಣಗಳು ಪ್ರಧಾನವೇ. ಆನಂದ ಎಂಬ ಗುಣವನ್ನು ಹೀಗೆ ಪ್ರಧಾನವಾಗಿ ತಿಳ್ಕೋಬೇಕು ಅಂತ ನಂದೊಂದು ವಿಶ್ಲೇಷಣೆ. ಆನಂದಾದೇಹ ಪ್ರಧಾನಸ್ಯ. ಪ್ರಧಾನ ಅಂದ್ರೆ ಮೋಕ್ಷ. ಆ ಮೋಕ್ಷ ನಾವು ಸಿಗಬೇಕು. ಬ್ರಹ್ಮಸೂತ್ರ ಇದು 3ನೇ ಅಧ್ಯಾಯದ 3ನೇ ಪಾದದ 12ನೇ ಸೂತ್ರ. ಪ್ರಧಾನವಾದ ಮೋಕ್ಷ ಫಲ ನಮಗೆ ಸಿಗಬೇಕು ಅಂದ್ರೆ ಸತ್ ಚಿತ್ ಆನಂದ ಆತ್ಮ ಎಂಬುದಾಗಿ ಭಗವಂತನನ್ನು 4 ಗುಣಗಳಿಂದ ಉಪಾಸಿಸಬೇಕು. ಚಿತ್ ಅಂದ್ರೆ ಜ್ಞಾನ ಸ್ವರೂಪ, ಆನಂದ ಅಂದ್ರೆ ಆನಂದ ಸ್ವರೂಪ, ಆತ್ಮ ಅಂದ್ರೆ ನಮ್ಮೆಲ್ಲರ ಅಂತರ್ಯಾಮಿ, ಸತ್ ಅಂದ್ರೆ ನಿರ್ದುಷ್ಟ. ಸಚ್ಚಿದಾನಂದ ಆತ್ಮ ಇದು ಬ್ರಹ್ಮೋಪಾಸ ವಿನಿಶ್ಚಿತ. ಭಗವಂತನನ್ನು ಸಚ್ಚಿದಾನಂದ ಆತ್ಮ ಎಂಬುದಾಗಿ ಎಲ್ಲರೂ ಕೂಡ ಉಪಾಸನೆ ಮಾಡಬೇಕು. ಸರ್ವೇಶಾಂಚ ಮುಮುಕ್ಷೂಣಾಂ ಫಲಸಾಮ್ಯಾದ ಅಪೇಕ್ಷಿತ. ಎಲ್ಲಾ ಮುಮುಕ್ಷುಗಳು ಕೂಡ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬಯಸುವಂತವರೆಲ್ಲರಿಗೂ ಕೂಡ ಬೇಕಾದ್ದೇನು ಮೋಕ್ಷ. ಮೋಕ್ಷಕ್ಕೆ ಹೋಗೋರೆಲ್ಲರೂ ಕೂಡ ಬಯಸುವುದು ಈ ಸುಖವನ್ನೇ. ಆ ಸುಖ ಬೇಕು ಅಂತಿದ್ರೆ ಭಗವಂತನನ್ನ ಹೀಗೆ ಉಪಾಸನೆ ಮಾಡಬೇಕು. ಎಲ್ಲಿಗೂ ಸಮಾನವಾದ ಫಲವೇ ಮೋಕ್ಷದಲ್ಲಿ ಸಿಗ್ತದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ಸಾಧನೆಗೆ ತಕ್ಕಂತೆ ಹೆಚ್ಚು ಕಡಿಮೆ ಆನಂದಗಳು ಸಿಗಬಹುದು. ಅಂತೂ ಆನಂದ ಅನ್ನೋದು ಎಲ್ರಿಗೂ ಸಿಗ್ತದೆ ಅನ್ನೋದು ಸಮಾನ. ಇದಕ್ಕಾಗಿ ಈ ಸಾಧನೆಗಾಗಿ ಈ ಒಂದು ಫಲಕ್ಕಾಗಿ ಭಗವಂತನನ್ನ ಆನಂದ ಎಂಬುದಾಗಿ, ಆನಂದ ಮೊದಲಾದ ಗುಣವುಳ್ಳವನು ಅಂತ ಉಪಾಸಿಸಬೇಕು. ಕೋ ಶಿವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಇದು ತೈತ್ರಿಯ ಉಪನಿಷತ್ತಿನಿಂದ ಮತ್ತೊಂದು ಮಾತು. ಭಗವಂತ ಒಂದ್ ವೇಳೆ ಆನಂದ ಸ್ವರೂಪ ಅಲ್ಲದೆ ಹೋಗಿದ್ರೆ ಈ ಜಗತ್ತಿನಲ್ಲಿ ಯಾರು ಏನು ಚೇಷ್ಟೆಗಳನ್ನು ಮಾಡೋದು ಸಾಧ್ಯ? ಏನಾದ್ರು ಕೆಲಸಗಳನ್ನು ಮಾಡುವುದು, ಸಾಮಾನ್ಯ ಕೆಲಸಗಳನ್ನಾದ್ರೂ ವಿಶಿಷ್ಟ ಕೆಲಸಗಳನ್ನಾದ್ರೂ ಏನಾದ್ರೂ ಯಾರು ಮಾಡುವುದು ಸಾಧ್ಯವ? ಏನೂ ಮಾಡುವುದು ಸಾಧ್ಯ ಇಲ್ಲ. ಆದ್ರಿಂದ ಭಗವಂತ ಆನಂದಮಯ ಅಂತ ಅನ್ನೋದು ನಮಗೆ ಮುಖ್ಯ. ಅವನು ಆನಂದ ಸ್ವರೂಪನಾಗಿರುವುದರಿಂದ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾನೆ. ಮತ್ತೊಂದು ಕಡೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿದೆ, ಸೃಷ್ಟ್ಯಾಧಿಕಂ ಹರಿರ್ನೈವ ಪ್ರಯೋಜನ ಅಪೇಕ್ಷಿತು ಕುರುತೆ ಕೇವಲ ಆನಂದ ಜಥೋನ್ಮತ್ತಸ್ಯ ನರ್ತನಂ ಅಂತ. ಸೃಷ್ಟ್ಯಾದಿಗಳನ್ನು ಭಗವಂತ ಯಾಕೆ ಮಾಡ್ತಾನೆ ಅಂದ್ರೆ ಪ್ರಯೋಜನ ಅಪೇಕ್ಷಿತು ನ ಕುರುತೆ. ಯಾವುದೇ ಪ್ರಯೋಜನದ ಬಯಕೆಯಿಂದ ಅವನು ಮಾಡೋದಿಲ್ಲ. ಕೇವಲ ಆನಂದಾತ್, ಅವನ ಆನಂದ ಸ್ವರೂಪನಾದ್ರಿಂದ ಆನಂದದ ಅಭಿವ್ಯಕ್ತಿ ರೂಪವಾಗಿ ಆನಂದದ ಉದ್ರೇಕದಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಯಥಾ ಉನ್ಮತ್ತಸ್ಯ ನರ್ತನಂ, ಹುಚ್ಚನಾದವನು ಕುಣಿತಾ ಇರ್ತಾನೆ. ನಮ್ಮಂತಹ ಸಾಮಾನ್ಯರು ಏನೋ ಒಂದು
ಪ್ರಶಸ್ತಿ, ಮಾನ, ಸನ್ಮಾನ, ಧನ ಇತ್ಯಾದಿಗಳನ್ನು ಬಯಸಿ ನಮ್ಮ ಸಾಧನೆಗಳನ್ನು ಮಾಡ್ತೀವಿ, ಸ್ವಾಧ್ಯಾಯ ಮಾಡ್ತೀವಿ, ಪ್ರವಚನ ಮಾಡ್ತೀವಿ, ಸಂಗೀತ ಹಾಡಿಯವು. ಆದರೆ ಹುಚ್ಚರಾದವರು ಯಾಕೆ ಮಾಡ್ತಾರೆ ಅಂದ್ರೆ ಅವ್ರನ್ನ ಯಾರಾದ್ರೂ ನೋಡ್ತಾರೆ, ಏನಾದ್ರೂ ಮಾನ ಸನ್ಮಾನ ಮಾಡ್ತಾರೆ ಅನ್ನುವ ಬಯಕೆನೇ ಅವ್ರಿಗಿರೋದಿಲ್ಲ. ಆದ್ರಿಂದ ಒಂದು ಕಡೆ ಅತ್ಯಂತ ಹುಚ್ಚ, ಮತ್ತೊಂದು ಕಡೆ ಅತ್ಯಂತ ದೊಡ್ಡ ತತ್ವಜ್ಞಾನಿ, ಇವರಿಬ್ಬರು ಸಮಾನರು. ಎಷ್ಟ ಮೂಢತಮೋ ಲೋಕೆ ಎಷ್ಟ ಬುದ್ಧೇ ಪರಂಗತಃ ಉಭವತೋ ಸುಖಮೇದೇತೆ ಕ್ಲಿಶ್ಯತ್ಯಂತರಿತೋ ಜನಃ ಅಂತ ಭಾಗವತದ್ದೇ ಒಂದು ಮಾತಿದೆ. ಅತ್ಯಂತ ಮೂರ್ಖನಾದವನು ಒಂದು ಕಡೆ ಇದ್ದಾನೆ, ಯೋ ಬುದ್ಧೇ ಪರದಂ ಪರಹ, ಅತ್ಯಂತ ದೊಡ್ಡ ತತ್ವಜ್ಞಾನವನ್ನು ಸಂಪಾದನೆ ಮಾಡಿ ದೊಡ್ಡ ಸ್ಥಾನಕ್ಕೆ ಏರಿದ್ದಾನೆ, ಜೀವನ್ಮುಕ್ತಿಯ ಸ್ಥಾನಕ್ಕೆ ಏರಿದ್ದಾನೆ. ಇವರಿಬ್ಬರು ಕೂಡ ಸುಖವಾಗಿರ್ತಾರೆ. ಮೂರ್ಖನಾದವನಿಗೂ ಏನೂ ಬೇಕಾಗಿಲ್ಲ, ಯಾರು ಸ್ಥಾನ ಕೊಡಬೇಕು ಅಂತಿಲ್ಲ, ಮಾನ ಕೊಡಬೇಕು ಅಂತಿಲ್ಲ, ಧನ ಕೊಡಬೇಕು ಅಂತಿಲ್ಲ, ಈಗೋ ಸ್ಯಾಟಿಸ್ಫೈಡ್ ಆಗಬೇಕು ಅನ್ನುವ ಒಂದು ಭ್ರಮೆ ಇಲ್ಲ, ಸುಖವಾಗಿರ್ತಾನೆ. ದೊಡ್ಡ ಜ್ಞಾನಿಗೂ ಕೂಡ ಅದೇ ಸ್ಥಿತಿ ಇರ್ತದೆ. ಆದರೆ ಕ್ಲಿಶ್ಯತ್ಯಂತರಿತೋ ಜನ, ಈ ಕಡೆ ಪೂರ ಮೂರ್ಖನೂ ಅಲ್ಲ, ದೊಡ್ಡ ತತ್ವಜ್ಞಾನವನ್ನು ಸಂಪಾದನೆ ಮಾಡಲಿಲ್ಲ, ನಡುವೆ ಇರುವಂಥವ್ರು ಏನಿದ್ದಾರೆ ಅವರು ಕ್ಲೇಶಕ್ಕೊಳಗಾಗ್ತಾರೆ, ಏನನ್ನಾದ್ರೂ ಬಯಸಿಯೇ ಎಲ್ಲ ಕರ್ಮಗಳನ್ನು ಮಾಡ್ತಿರ್ತಾರೆ. ಆದ್ರಿಂದ ಆ ಬಯಕೆ ಈಡೇರಿದಾಗ ಒಂದಿಷ್ಟು ಸುಖ ಆಗ್ತದೆ. ತಮಗೆ ಬೇಕಾದಷ್ಟು ಬಯಕೆ ಈಡೇರದೆ ಇದ್ದಾಗ, ಬೇಕಾದ ಪ್ರಮಾಣದಲ್ಲಿ ಈಡೇರದೆ ಇದ್ದಾಗ, ಈಗೋ ಸ್ಯಾಟಿಸ್ಫೈಡ್ ಆಗದೆ ಹೋದಾಗ, ಸಮಾಜದಲ್ಲಿ ರೆಕಗ್ನಿಷನ್ ಸಿಗದೆ ಹೋದಾಗ ಅವಾಗ ಕ್ಲಿಶ್ಯತೆ, ಕಷ್ಟಕ್ಕೊಳಗಾಗ್ತಾನೆ. ಹೀಗೆ ಆನಂದದ ಒಳಗಿರುವ ಆನಂದದ ಉದ್ರೇಕದಿಂದ ಈ ಎಲ್ಲಾ ಕೆಲಸಗಳನ್ನು ಮಾಡ್ತಾನೆ ಭಗವಂತ ಅಂತ ಬಂದಿದೆ. ಆದ್ರಿಂದ ಆನಂದ ಅಂತ ಅನ್ನೋದು ಬಹಳ ಪ್ರಧಾನವಾದಂತಹ ಒಂದು ಗುಣ ಭಗವಂತಂದು. ಆ ಗುಣಗಳನ್ನ ಹೀಗೆ ಆನಂದ ಅನ್ನೋ ಗುಣವನ್ನು ತಿಳಿದ್ರೆ ಸಾಧಕನು ಕೂಡ ಆನಂದ ರೂಪನೇ ಆಗ್ತಾನೆ. ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಅದರ ಅಭಿಪ್ರಾಯ. ಭಗವಂತನ ಏನೇನಂತ ಉಪಾಸನೆ ಮಾಡ್ತಾನೋ ಅದೇ ಗುಣಗಳನ್ನು ಇವನು ಪಡ್ಕೋತಾನೆ. ಅದು ಅದ್ಭುತವಾದ ಸಂಗತಿ. ಏನನ್ನಾದ್ರೂ ಕೇಳುವುದಿದ್ರೆ, ಏನು ಬೇಡಲಿ ನಿನ್ನ ಒಡೆಯನ ಬಳಿಗೆ ಅಂತಿದ್ರೆ, ಭಗವಂತನೇ ನಿನ್ನ ಆನಂದ ಒಂದಿಷ್ಟು ನನಗೆ ಕೊಡು, ಅದನ್ನ ನೋಡ್ಬೇಕು ಅಂತ ಅನಿಸಿದೆ ಅಂತ ಕೇಳಬೇಕು. ಈ ಜಗತ್ತಿನ ಸೃಷ್ಟಿಯ, ಪಾಲನೆಯ, ನಾಶದ, ಪ್ರಳಯದ, ಮುಕ್ತಿಯ, ಸಂಸಾರದ ಬಂಧನದ ನಿನ್ನ ಚಟುವಟಿಕೆಗಳೇನಿವೆ ಅದೆಲ್ಲದಕ್ಕೂ ಕೂಡ ಮೂಲವಾದದ್ದು ಈ ನಿನ್ನ ಮಹಾನಂದ, ಪರಮಾತ್ಮ ಆನಂದ. ಆ ನಿನ್ನ ಮಹಾನಂದದ ಜ್ಞಾನವನ್ನು ನನಗೆ ಮಾಡಿಸು ಅಂತ ಅದರ ತಾತ್ಪರ್ಯ. ಅದನ್ನ ಕೊಡು ಅಂತ ಕೇಳೋದ್ರ ತಾತ್ಪರ್ಯ ಹಾಗೆ ನನಗನ್ಸೋದು. ದಾಸರ ಹಾಡು ನನಗೆ ನೆನಪಿಗೆ ಬರ್ತದೆ. ಆನಂದ ಆನಂದ ಮತ್ತೆ ಪರಮಾನಂದ, ಆ ಮೊದಲು ಕ್ಷಕಾರ ಅಂತ ನಾಮಗಳೆಲ್ಲ, ವರ್ಣಗಳೆಲ್ಲ ಹರಿಯ ನಾಮವೆಂದರಿತವನಿಗೆ ಆನಂದ ಪರಮಾನಂದ ಅಂತ. ಹೌದು, ಆಕಾರದಿಂದ ಆರಂಭಿಸಿ ಕ್ಷಕಾರದವರೆಗೆ ಎಲ್ಲ ಅಕ್ಷರಗಳು, ಪದಗಳು, ವಾಕ್ಯಗಳು ಎಲ್ಲವೂ ಭಗವಂತನ ನಾಮವೇ ಆಗಿದೆ ಅಂತ ತಿಳಿದ್ರೆ, ಆ ಭಗವಂತನ ಗುಣಗಳನ್ನು ಎಲ್ಲ ಕಡೆನೂ ಅವನು ಅನುಸಂಧಾನ ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಸಮರ್ಥನಾದಾಗಲೇ ಅವೆಲ್ಲವೂ ನಾಮ ಅಂತ ಅವನಿಗೆ ತಿಳಿದಿರ್ತದೆ. ಸರ್ವನಾಮಾಹ ವಸ್ಮೇಕಃ ಇತಿ ಜ್ಞಾನಂ ಮಮೋತ್ತಮಂ ಯಥ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವ ಹಿ ಅಂತ ಇದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬರೋದು. ಭಗವಂತ ಸರ್ವನಾಮ ಅಂತ ತಿಳ್ಕೊಳ್ಳುವುದೇ ಹೀಗೆ ಒಂದು ಜ್ಞಾನವೇ ಭಗವಂತನಿಗೆ ಬಹಳ ಪ್ರಿಯವಾದ ಜ್ಞಾನ ಅಂತ. ಯಾವ ಸಾಧಕ ಭಗವಂತನನ್ನ ಸರ್ವಶಬ್ದವಾಚ್ಯ ಅಂತ ತಿಳ್ಕೊತಾನೋ ಅದು ಆ ಜ್ಞಾನ ಭಗವಂತನಿಗೆ ಬಹಳ ಪ್ರಿಯ. ಆ ಜ್ಞಾನಿ ಭಗವಂತನಿಗೆ ಬಹಳ ಪ್ರಿಯನಾದವನು. ಜ್ಞಾನೀತು ಆತ್ಮೈವ, ಆ ಜ್ಞಾನಿ ಭಗವಂತನ ಅತ್ಯಂತ ಆಪ್ತನಾಗಿದ್ದಾನೆ. ಯಥ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವ ಹಿ, ಸರ್ವಗುಣತ್ವ ಭಗವಂತನಿಗೆ ಬರೋದು ಯಾವಾಗ? ಸರ್ವಗುಣತ್ವ ಭಗವಂತನಿಗಿದೆ ಅಂತ ನಾವ್ಯಾವ ತಿಳಿಯೋದು? ಸಕಲ ಗುಣ ವಿಶಿಷ್ಟ ಭಗವಂತ ಅಂತ ನಾವ್ ಹೇಗೆ ತಿಳಿಯೋದು ಅಂದ್ರೆ ಸರ್ವನಾಮತ್ವೇ. ಸಕಲ ಶಬ್ದಗಳು ಏನೇನು ಅರ್ಥವನ್ನು ಪ್ರತಿಪಾದನೆ ಮಾಡ್ತವೋ ಆ ಎಲ್ಲಾ ಅರ್ಥಗಳು ಭಗವಂತನಲ್ಲಿವೆ ಅನ್ನೋದು ನಮ್ಗೆ ಗೊತ್ತಾದಾಗಲೇ. ಸಕಲ ಶಬ್ದಗಳಿಂದ ವಾಚ್ಯ ಭಗವಂತ ಅಂತ ಗೊತ್ತಾದಾಗ ಪ್ರಕೃತಿಯ ಧ್ವನ್ಯಾತ್ಮಕ ಶಬ್ದಗಳು, ಸಮುದ್ರ ಘೋಷಿಸುವ ಶಬ್ದ, ನದಿ ಹರಿಯುವ ಶಬ್ದ, ಗಾಳಿ ಬೀಸುವ ಶಬ್ದ, ಅಗ್ನಿ ಭಗ ಭಗ ಉರಿಯುವ ಶಬ್ದ, ಗ್ರಹ ಗೋಲಗಳು ಸುತ್ತುವಾಗ ಆಗುವ ಒಂದು ಶಬ್ದ, ಇದೆಲ್ಲವೂ ಕೂಡ ಭಗವಂತನ ಗುಣವನ್ನೇ ಹೇಳುತ್ತದೆ. ವರ್ಣಾತ್ಮಕ ಶಬ್ದಗಳಂತೂ, ಧ್ವನ್ಯಾತ್ಮಕ ಶಬ್ದಗಳಂತೂ ಹೀಗೆ. ವರ್ಣಾತ್ಮಕ ಶಬ್ದಗಳು ಅಕಾರೇಣ ಅಧಿಕಂ ಪ್ರೋಕ್ತಂ ಉಕಾರೇಣ ಉಚ್ಚ ಮುಚ್ಯತೆ,
ಅಕಾರ ಭಗವಂತನ ಅಧಿಕಾರ ಅಂತ ಹೇಳ್ತದೆ. ಉಕಾರ ಅನ್ನೋದು ಆತನನ್ನು ಉಚ್ಚ ಅಂತ ಹೇಳ್ತದೆ. ಗುಣದಿಂದ ಉಚ್ಚ, ಅಧಿಕ ಅಂದ್ರೆ ಸ್ಥಾನದಿಂದ ಉಚ್ಚ. ಮಕಾರ ಅನ್ನೋದು ಭಗವಂತನ ಸರ್ವಶಾಸ್ತ್ರ ವೇದ್ಯತ್ವವನ್ನು ತಿಳಿಸ್ತದೆ. ತಥಾ ಮಿತಂ ಸರ್ವವೇದೈ ಮಕಾರೇಣ ಅಭಿಧೀಯತೆ. ಆನಂದತ್ವಾದ ಅನಾಮಾಸವು, ಅಕಾರ ಅನ್ನೋದೇ ಅಕಾರ ಪ್ರಥಮಂ ನಾಮ ಭಗವಂತಂದು, ಐತರಿ ಉಪನಿಷತ್ತು ಹೇಳುವಂತೆ. ಯಾಕೆಂದ್ರೆ ಆನಂದತ್ವಾದ ಅನಾಮಾಸವು, ಭಗವಂತ ಆನಂದ ರೂಪನಾದ್ರಿಂದ ಅವನ ಅಕಾರ ಹೇಳ್ತದಂತೆ. ಉತ್ಕೃಷ್ಟತ್ವ ಉನಾಮಕ, ಹೂ ಅಂತ ಅನ್ನೋದು ಯಾಕೆ ಭಗವಂತನ ಹೇಳ್ತದೆ ಅಂದ್ರೆ ಅವನು ಉತ್ಕೃಷ್ಟನಾದ್ರಿಂದ. ಹೀಗೆಲ್ಲ ತಿಳ್ಕೊಂಡ್ರೆ ದೊಡ್ಡ ಆನಂದ ಈ ಸಾಧಕನಿಗೆ. ಭಗವಂತನ ಆನಂದವನ್ನು ಹೀಗೆ ನೋಡಿ ಕೊಡುವಂತ ಕೇಳಿ ತಿಳಿದ ಮೂಲಕವೇ ಇವನಿಗೂ ಒಂದಿಷ್ಟು ಆನಂದ ಬಂದದ್ದು ಅನ್ನೋದನ್ನು ನಾವಿಲ್ಲಿ ನೋಡಿದ್ದೀವಿ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಇದರ ಅರ್ಥವನ್ನು ನಾವು ನೋಡಿದ್ದಾಗಿದೆ. ಆದರೂ ಸರಳವಾದ ಒಂದು ಭಾವಾರ್ಥವನ್ನ ಮುಂದೆ ಶಾಂಕರ ಭಾಷ್ಯ, ರಾಮಾನುಜ ಪರಾಶರ ಭಟ್ಟರ ಭಾಷ್ಯ, ರಾಮಾನುಜ ಮತಕ್ಕನುಸಾರವಾಗಿ ಸತ್ಯಸಂಧರ ಭಾಷ್ಯ, ಮತ್ತೆ ಅಸಂಖ್ಯ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉಲ್ಲೇಖಗಳು, ಅದೆಲ್ಲವನ್ನು ನಾಳೆ ದಿವಸ ನೋಡೋಣ. ಉಷಾವಸು ಸಂವತ್ಸರದ ಆಷಾಢ ಕೃಷ್ಣ ಏಕಾದಶಿ ದಿವಸ ನಾವು ಮಾಡಿದ ಈ ಶ್ರವಣದಿಂದ ಅಸಂಖ್ಯ ರೂಪನಾದ, ಅಸಂಖ್ಯ ಕ್ರಿಯಾಶಾಲಿಯಾದ, ಅಸಂಖ್ಯ ಗುಣಶಾಲಿಯಾದ, ಅಸಂಖ್ಯ ನಾಮಗಳುಳ್ಳಂತಹ ಭಗವಂತ ಪ್ರೀತನಾಗಲಿ. ಅಸಂಖ್ಯೇಯ ಅರ್ಪಣ ಮಸ್ತು. ಶ್ರೀಕೃಷ್ಣಾರ್ಪಣ ಮಸ್ತು.